ಗುರುಗಳೇ ಡೈರೆಕ್ಟ್ ಆಗಿ ಕೇಳ್ಬಿಡ್ತೀನಿ, ಹ್ಮ್. 3 ಟೀಮ್ ಹೇಳ್ಬಿಡಿ, ಕಪ್ ಹೊಡಿಯೋ 3 ಟೀಮ್ ಈ ಸೀಸನ್ ಅಲ್ಲಿ 3 ಟೀಮ್ ಹೇಳ್ಬಿಡಿ. ನನಗೆ ಇನ್ನೂವರೆಗೂ ಒಂದು ಟೀಮ್ ಮಾತ್ರ ನಂಗೆ ನಂಬಿಕೆ ಇದೆ. ಹಾ. ಅದ್ರಲ್ಲಿ ನಾನು ಯಾವಾಗ್ಲೂ ಸೋಲು ಗೆಲುವು ನಾನು RCB ನ ಸಪೋರ್ಟ್ ಮಾಡ್ತೀನಿ. ಈ ಸಲ ಸ್ವಲ್ಪ ಡೌಟ್ ಅಲ್ಲಿ ಇರ್ತೀನಿ, ಅಂದ್ರೆ ಯಾಕೆ ಬೇಕು ಅಂತ ಹೇಳ್ತೀನಿ. ಹ್ಮ್. ನಾನು 3 ಟೀಮ್ ಅಲ್ಲಿ 2 ಟೀಮ್ ಅನ್ನಾಗಿ RCB ನೋಡ್ತೀನಿ, ಇನ್ನೊಂದು ಟೀಮ್ ಅನ್ನ ಇನ್ನೊಂದ್ಸರಿ ಇನ್ನೊಂದು ಟೈಮ್ ಇದೆ. time ಇನ್ನು ಮುಂದಿನ ತಿಂಗಳು 25 ಫೈನಲ್ ಇರೋದು. ಆಮೇಲೆ ಇನ್ನು ಮುಂದಿನ ತಿಂಗಳಿದೆ, ಇನ್ನು ಒಂದ್ ತಿಂಗಳಕ್ಕಿಂತ ಜಾಸ್ತಿ ಇದೆ. ಅಷ್ಟರಲ್ಲಿ ಏನಾದ್ರು ಚೇಂಜ್ ಆಗೋ ಸಾಧ್ಯತೆ ಇನ್ನು ಇದೆ. ಒಂದ್ ತಿಂಗಳು ಇದೆ, ಹೇಳೋಣ. ಟೈಮ್ ಇದೆ ಸರ್. ಹೌದು ಯಾವ ಪ್ಲೇಯರ್ ಇಂಜೂರ್ಡ್ ಆಗ್ತಾರೆ ಯಾರಿಗೂ ಗೊತ್ತು. ಹೌದೌದು. ಮೇನ್ ಪ್ಲೇಯರ್ ಇಂಜೂರ್ಡ್ ಆಗ್ಬೋದು. ಹ್ಮ್. ಇನ್ನು ಟೈಮ್ ಇದೆ, ಹ್ಮ್. ಒಂದ್ ಮಂತ್ ಇದೆ. ಹ್ಮ್. ಇನ್ನು ಇದ್ರ ಮಧ್ಯದಲ್ಲಿ ರಾಹು ಕೇತು ಹ್ಮ್. ಗುರು ಗ್ರಹ ಎಲ್ಲ ಚೇಂಜ್ ಆಗೋದಿದೆ. ಹ್ಮ್. ಅವೆಲ್ಲ ಚೇಂಜ್ ಆದಾಗ ಮ್ಯಾಚ್ ಸ್ವಲ್ಪ ಚೇಂಜ್ ಆಗುತ್ತೆ. ಓಕೆ. ಹಾಗಾಗಿ ಕಾದ್ ನೋಡ್ಬೇಕು. ಹ್ಮ್. ವಿರಾಟ್ ಕೊಹ್ಲಿ ಹ್ಮ್. ಏನಾದ್ರು ಬೇಗ ಔಟ್ ಆದ್ರೆ ಹ್ಮ್. ತುಂಬಾ ಮುಂದೆ ಲೈಫಲ್ಲಿ ಬಹಳ ಕಷ್ಟ ಇದೆ ಅವ್ರಿಗೆ. ಓಕೆ ಓಕೆ. ಆಮೇಲೆ ಲೈಫಲ್ಲಿ ಕಷ್ಟ ಇದೆ. ಲೈಫಲ್ಲಿ ಕಷ್ಟ ಇದೆ. ಹ್ಮ್. ದೇವ್ರವ್ರಿಗೆ ಆಯುಸ್ ಕೊಡ್ಲಿ ಅಂತ ಕೇಳ್ತೇನೆ. ಏನಕ್ಕೆ? ನಾನು ಹೇಳಿದ್ನಲ್ಲ, ಹ್ಮ್ ಹ್ಮ್ ಹ್ಮ್. ಗುರು ನಕ್ಷತ್ರ ಹ್ಮ್. ಅವ್ರಿಗೆ ಯಾವಾಗ್ಲೂ ತೊಂದರೆ ಕೊಡುತ್ತೆ. ಹ್ಮ್. ನೆಕ್ಸ್ಟ್ ಕಮಿಂಗ್ ಅಪ್ ಅವ್ರ ಗುರು ದೇಶ ತುಂಬಾ ತೊಂದರೆ ಕೊಡುತ್ತೆ. ಅಂದ್ರೆ ಈಗ ಕ್ರಿಕೆಟ್ ಬದುಕಿನ ಜೊತೆಗೆ ಅವ್ರ ವೈಯಕ್ತಿಕ ಬದುಕಲ್ಲೂ ಅವರಿಗೆ ಸ್ವಲ್ಪ ಸಮಸ್ಯೆ. ನಾನು ಇಲ್ಲಿವರೆಗೂ ಕ್ರಿಕೆಟ್ ನನ್ನ ಅಸ್ಟ್ರಾಲಜಿ ಆಗಿ ಕ್ರಿಕೆಟ್ ಆಗಿ ನೋಡಿದ್ದೀನಿ. ಹಾ. ಪ್ರತಿ ಗುರು ನಕ್ಷತ್ರ ಬಂದಾಗ ಅವ್ರ ಮ್ಯಾಚ್ ಗೆದ್ದಕ್ಕಾಗಿಲ್ಲ, ಹಾ, ಮತ್ತೆ ಹಾ. ಆಡಕ್ಕಾಗಿಲ್ಲ. ಹ್ಮ್. ಆಡಿದ್ರು ಕೂಡ ಮ್ಯಾಚ್ ಸೋತಾಗ್ಬಿಟ್ಟಾರೆ. ಹಾ. ಒಂದ್ಸರಿ ಗುಜರಾತ್ ಟೈಟನ್ ಮೇಲೆ ಇವ್ರು 100 ಹೊಡಿತಾರೆ, ಹಾ. ಮ್ಯಾಚ್ ಗೆದ್ದು ಅಂತ ತಿಳ್ಕೊತೀವಿ. ಹಾ. ಅದೇ ತರ ಶುಭ್ಮನ್ ಗಿಲ್ 100 ಹೊಡ್ಬಿಡ್ತಾರೆ, ಅದ್ರ ಮೇಲೆ ಹೌದು. ಮ್ಯಾಚ್ ಗೆದ್ದು ಬಿಡ್ತಾರೆ ಆ ವರ್ಷ, ಹೌದು. ಹೊಡ್ಕೋಗ್ಬಿಡ್ತಾರೆ. ಹ್ಮ್ ಹ್ಮ್ ಹ್ಮ್. ಹಾಗಾಗಿ ನಾನು ಈ ತರ ತುಂಬಾ ಪ್ರೆಡಿಕ್ಷನ್ ಮಾಡಿದ್ದೀನಿ. ಇದೆಲ್ಲ ತುಂಬಾ ದೊಡ್ಡ ಪ್ರೆಡಿಕ್ಷನ್, ಇದೆಲ್ಲ 5 ವರ್ಷದ ಪ್ರೆಡಿಕ್ಷನ್, ಇವತ್ತಿನ ಪ್ರೆಡಿಕ್ಷನ್ ಅಲ್ಲ. ಎಷ್ಟು ವರ್ಷದ? 5 ವರ್ಷದ ನನ್ನ ತಪಸ್ಸಿನ ಪ್ರೆಡಿಕ್ಷನ್ಗಳು. ಹೌದು. ಹಾಗಾಗಿ ನೋಡ್ಬೇಕು, ಅವತ್ತು ವಿರಾಟ್ ಕೊಹ್ಲಿ ಲಕ್ಕಿ ಡೇ. ಹಾ. ಜೀರೋನ ಲಕ್ ಅವ್ರು ನೋಡ್ಬೇಕು. ಅವ್ರು ಆಡ್ಲಿ ಬಿಡ್ಲಿ RCB ಗೆಲ್ತಾರೆ. ಓಕೆ. ಏನೇಳೆ ಆಡ್ಲಿ ಬಿಡ್ಲಿ RCB ಗೆಲ್ಲುತ್ತೆ. ಅಷ್ಟೇ ನನ್ನ ತಪ್ಪು. ಸೊ ಇನ್ನೊಂದು ಗುರುಗಳೇ, ಇನ್ನೊಂದು ಏನಂತಂದ್ರೆ, ಇವಾಗ ಭಾರತೀಯ ಕ್ರಿಕೆಟ್ ಅಲ್ಲಿ ನೋಡ್ತಾ ಇದ್ದೀರಾ, ಸಚಿನ್ ತೆಂಡೂಲ್ಕರ್ ಒಂಥರ ಗಾಡ್ ಆಫ್ ದಿ ಕ್ರಿಕೆಟ್ ಅಂತ ಹೇಳ್ತಾರೆ. ವಿರಾಟ್ ಕೊಹ್ಲಿನೂ ಅಷ್ಟೇ, ಧೋನಿನೂ ಅಷ್ಟೇ. ಅದೇ ತರ ಅಪ್ಕಮಿಂಗ್ ಮುಂದಿನ ಪೀಳಿಗೆಗೆ ಯಾರು ಟಾಪ್ ಕ್ರಿಕೆಟರ್ ಆಗ್ಬೋದು? ಇಲ್ಲ ಸರ್, ಅಷ್ಟೇ ಅನ್ಸುತ್ತೆ. ಹೌದಾ? ಬೇರೆ ತರ ಗೇಮ್ ಸ್ಟಾರ್ಟ್ ಆಗ್ಬೋದು. ಏನೇಳೆ ಬೇರೆ ತರ ಗೇಮ್ ಸ್ಟಾರ್ಟ್ ಆಗ್ಬೋದು. ಇವಾಗ IPL ಅನ್ನೋದೊಂದು ಬಂದ್ಬಿಟ್ಟು ಸರ್, ಹ್ಮ್ ಹ್ಮ್ ಹ್ಮ್. ಎಲ್ಲರನ್ನು ಡಿಸ್ಟರ್ಬ್ ಮಾಡುತ್ತೆ. ಏನೇಳೆ ನನ್ ಪ್ರಕಾರ ಆ ಲೆವೆಲ್ಗೆ ಹ್ಮ್. ಶುಭ್ಮನ್ ಗಿಲ್ ತಗೋಬರ್ಬೋದು. ಶುಭ್ಮನ್ ಗಿಲ್ ಆತರ ಹೆಸರು ಮಾಡೋ ಚಾನ್ಸ್ ಇದೆ. ನೀವು ಆ ತರದ್ದು ಹೋದ್ರೆ ಹ್ಮ್. ಶುಭ್ಮನ್ ಗಿಲ್ಗೆ ಹ್ಮ್. ತುಂಬಾ ಟೆಕ್ನಾಲಜಿ ಚೆನ್ನಾಗಿದೆ, ಹಾ. ಅದನ್ನ ಬಳಸ್ಕೋಬೇಕು. ಹ್ಮ್. ಮ್ಯಾಚ್ ನ ಬಿಗ್ ಸ್ಕೋರ್ ಆಡೋಕೋರು ಇನ್ನ ದಡ್ಡರಾಗ್ತಾರೆ, ಓಕೆ. ಸ್ಕೋರಿಗೆ ಆಡಿರೋ ದೊಡ್ಡ ವ್ಯಕ್ತಿ ಆಗ್ತಾರೆ. ಹ್ಮ್ ಹ್ಮ್ ಹ್ಮ್. ಹಾಗಾಗಿ ಮ್ಯಾಚ್ ಹೆಂಗಿದ್ರು ಅವರೇಜ್ ಅಲ್ಲಿ ಯಾರೋ ಹೊಡಿತಾರೆ. ಹ್ಮ್. ಸರ್, ಯಾವಾಗ್ಲೂ ಹೊಡಿಯೋ ಬ್ಯಾಟ್ಸ್ಮನ್ ಹೊಡಿಬಾರ್ದು, ಅವ್ನ ಆಡ್ಬೇಕು. ಹ್ಮ್. ಸುಮ್ಮನೆ ನಾರ್ಮಲ್ ಬ್ಯಾಟ್ಸ್ಮನ್ ಬಂದು ಹೊಡೆದೋಗ್ಬೇಕು, ಅವೇ ಮ್ಯಾಚ್ ಜಾಸ್ತಿ ಗೆಲ್ಲೋದು. ಹಾ ಹಾ ಹಾ. ಯಾವತ್ತೋ ಅಪರೂಪ ಒಬ್ಬನಿಗೆ ಎಲ್ಲಾ ದಿವಸನೂ ಬಿರಿಯಾನಿ ಊಟ ಮಾಡಕ್ಕಲ್ಲ, ಯಾವತ್ತೋ ಒಂದ್ಸಲ ಬ್ಯಾಟ್ಸ್ಮನ್ ಆಡ್ಬೇಕು. ಹ್ಮ್. ನಾರ್ಮಲ್ ಬ್ಯಾಟ್ಸ್ಮನ್ ಒಬ್ಬ ಸ್ಕೋರಿಗೆ ಆಡ್ಬೇಕು. ಹ್ಮ್. ನಾರ್ಮಲ್ ಆಲ್ ರೌಂಡ್ ಪ್ಲೇಯರ್ ಇರ್ತಾರೆ ನೋಡಿ, ಅವ್ರು ಬಿಗ್ ಹಿಟರ್ ಆಗ್ಬೇಕು. ಹೌದು. ಹಾಗಾಗಿ ಅವ್ರು ಹೆವಿ ಸಕ್ಸಸ್. ಹ್ಮ್ ಹ್ಮ್. ಯಾವಾಗ್ಲೂ ಮುಂಬೈಗೆ ಬಿಗ್ ಹಿಟರು ಪಲಾಡು ಮತ್ತೆ ಹಾರ್ದಿಕ್ ಪಾಂಡ್ಯ ಪಾಂಡ್ಯ. ಒಳ್ಳೆ ಬಿಗ್ ಹಿಟರ್. ಹೌದು, ಹೌದು. ಅವ್ರು ಸಖತ್ ಹೊಡೆದ್ ಮ್ಯಾಚ್ ಗೆಲ್ಸೋರು. ಹ್ಮ್ ಹ್ಮ್. ಇವಾಗ ಇಂಡಿಯಾ ಅವಾಗ ಗೆಲ್ತಾ ಇತ್ತು. ಹಾ. ಧೋನಿ ಮತ್ತೆ ಯುವರಾಜ್ ಯುವರಾಜ್ ಸಖತ್ ಗುಡ್ ಪಾರ್ಟ್ನರ್ಶಿಪ್. ಹೌದು ಹೌದು. ತುಂಬಾ ದೊಡ್ಡ ಪಾರ್ಟ್ನರ್ಶಿಪ್ ಗೆದ್ದಿದ್ದಾರೆ. ಅಂದ್ರೆ ಫಿನಿಶಿಂಗ್ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಓಕೆ. RCB ಗೆಲ್ತಾರ? ಕೈ ಕೊಡಿ. 100% ಗೆಲ್ತಾರೆ ಗುರುಗಳೇ RCB. 100ಕ್ಕೆ 100 ಗೆಲ್ತಾರಂತೆ. 100 ನೋಡ್ಬಿಟ್ಟು ಔಟ್ ಗಿಟ್ ಆದಾರ ಮೇಲೆ ಇಲ್ಲ, ಎಷ್ಟೇ ರನ್ ನೋಡಿಲಿ, ಏನೇ ಆಗ್ಲಿ, ಎಷ್ಟೇ ವಿಕೆಟ್ ಹೋಗ್ಲಿ, ಏನ್ ನಿಮ್ಮ ಹೆಸರು? ತೀರ್ಥ ಸ್ವಾಮಿ. ಅಪ್ಪ RCB ಅವರು ತೀರ್ಥ ತಗೊಂಡ್ ಮ್ಯಾಚ್ ನೋಡ್ತಿಲ್ಲ, ಅದಿಲ್ಲ ತೀರ್ಥ ಸ್ವಾಮಿ ಹೇಳಿದ್ರಂತೆ ಮ್ಯಾಚ್ ನೋಡ್ತಾರ. ಕಾದ್ ನೋಡೋಣ. ಒಟ್ಟು ಗೆಲ್ದ್ರು ಸ್ವಲ್ಪ ನೆಕ್ಸ್ಟ್ ವಿಡಿಯೋ ಮಾಡ್ತೀವಲ್ಲ, ಅವಾಗ ಇದನ್ನ ನೆನಪು ಮಾಡಿ ಮಾಡಿ ಒಳ್ಳೇದಾಗ. ಓಕೆ. ದೇವ್ರು ಚೆನ್ನಾಗಿರ್ಲಿ. ಇಷ್ಟ ತನಕ ನೋಡಿದ್ರೆ ದೇವ್ರು ಚೆನ್ನಾಗಿರ್ಲಿ. ನೋಡಿದ್ರಲ್ಲ ವೀಕ್ಷಕರು, ಇಷ್ಟ ತನಕ ಗುರುಜಿ ಜೊತೆ IPL ಮ್ಯಾಚ್ ಬಗ್ಗೆ ತುಂಬಾ ಅದ್ಭುತವಾಗಿ ಮಾತನಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ಸಂಬಂಧಿತ ವಿಚಾರಗಳ ಜೊತೆ ನಾನು ಗುರುಜಿ ಬಂದೇ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.